ನಮಸ್ಕಾರ ಸ್ನೇಹಿತರೆ SSC CGL ಗೆ ಏನು ನಾವು ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಸೊ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನ್ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ. ಇದು ಎರಡನೇ ವಿಡಿಯೋ ನಾವು ಮಾಡಿರ್ತಕ್ಕಂಥ ಸೀರೀಸ್ ಅಲ್ಲಿ ಎರಡನೇ ವಿಡಿಯೋ. ನಾವು ಆಲ್ರೆಡಿ ಟೈರ್ 1 ಗೆ ಸಂಬಂಧಪಟ್ಟಂತೆ ಏನೇನು ಸಬ್ಜೆಕ್ಟ್ಸ್ ಇದೆ ಅದನ್ನೆಲ್ಲ ಕೂಡ ವಿಡಿಯೋ ಮಾಡಿದೀವಿ. ಈ ಎಲ್ಲ ವಿಡಿಯೋಗಳನ್ನು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿ ಅದರ ಲಿಂಕ್ ಕೂಡ ನಾನು ನಿಮಗೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ಓಕೆ, ವಿಡಿಯೋಸ್ ಅಂಡ್ ಪ್ಲೇ ಲಿಸ್ಟ್ ಲಿಂಕ್ ನ ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗಿ. ಬನ್ನಿ, ಹಾಗಾದ್ರೆ ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ ಬರೋಣ. ನೋಡಿ, ನಿಮ್ಗೆ ಇಂಗ್ಲೀಷ್ ಮತ್ತೆ ಹಿಂದಿಲಿ ಇರುತ್ತೆ ಕ್ವಶನ್ಸ್ಗಳು, ಹಂಗಾಗಿ ನಾನು ಇಂಗ್ಲೀಷಲ್ಲಿ ತಗೊಂಡಿದ್ದೀನಿ. ಅಂಡ್ ಇಲ್ಲಿ ನಾನು ಕೆಳಗಡೆ ಏನು ಕೊಟ್ಟಿದ್ದೀನಿ ಅದನ್ನು ಅವ್ರು ಕೊಟ್ಟಿರಲ್ಲ, ನೀವು ನಿಮ್ಮ ರಫ್ ಶೀಟ್ ಅಲ್ಲಿ ಬರ್ಕೊಂಡಿರ್ಬೇಕು. ಯಾಕಂದ್ರೆ ಈ ತರ ಕ್ವಶನ್ಸ್ ಬಂದಾಗ ನೀವು ಈ ರೀತಿ ಇದ್ರೆ ನಿಮಗೆ ಬೇಗ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ. ಬನ್ನಿ, ಏನಿದೆ ನೋಡೋಣ. ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ರಿಟೈನ್ಡ್ RETINED is written as ENIATERD and maturity is written as ಈ ತರ TRIUTAMY. and how will firewall ಅಂದ್ರೆ ಇದು ಯಾವ ರೀತಿ ನಾವು ಬರೀಬೇಕು ಅಂದ್ರೆ ಇಲ್ಲಿ ಅನಾಲಜಿ ಕೊಟ್ಟಿದ್ದಾನೆ ಅವನು. ಈಗ ರಿಟೈನ್ಡ್ ಅಂತಕ್ಕಂಥದ್ದು ಹಿಂಗಾಗಿದೆ, ಒಂದ್ ಸೆಕೆಂಡ್. ಓಕೆ, ರಿಟೈನ್ಡ್ ಅಂತಕ್ಕಂಥದ್ದು ಹಿಂಗಾಗಿದೆ, ಮೆಚುರಿಟಿ ಅಂತಕ್ಕಂಥದ್ದು ಈ ರೀತಿ ಇದೆ. ಹಾಗಾದ್ರೆ ಫೈರ್ ವಾಲ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಅನಾಲಜಿ ಮಾಡಬೇಕು. ಫಸ್ಟ್ ಏನಿದೆ ಅಂತ ನೋಡಿ. ಇಲ್ಲಿ ನೋಡ್ತಾ ಇದ್ದಂಗೆ ನಿಮ್ಗೆ ಅನ್ಸುತ್ತೆ ಇಟ್ ಸಮಥಿಂಗ್ ಇಸ್ ಸ್ವ್ಯಾಪ್ ಆಗಿದೆ ಇಲ್ಲಿ ಅಂತ ಅನ್ಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ಕೊಳ್ಳೋಣ, ಒಂದನ್ನು ಬರ್ಕೊಳ್ಳೋಣ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಯಾಕಂದ್ರೆ ಈಗ ಹೊಸದಾಗಿ ಕಲಿತಾ ಇರ್ತೀರಾ, ಅವ್ರಿಗೂ ಕೂಡ ಹೆಲ್ಪ್ ಆಗಬೇಕು ಅಂತ ಹೇಳಿ. ಓಕೆ, ಹಾಗಾಗಿ ನಿಧಾನಕ್ಕೆ ಹೇಳ್ತೀನಿ. ಇವೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನೀವು ಎಕ್ಸಾಂಪಲ್ ಮಾಡೋಗಿ ಈಸಿ ಇರುತ್ತೆ ಸ್ನೇಹಿತರೆ, ಟೈರ್ 1. ಆದ್ರೆ ಇಲ್ಲಿ ಏನು ಅಂತಂದ್ರೆ ಟೈಮ್ ಮ್ಯಾಟರ್ಸ್. ಎಷ್ಟು ಟೈಮಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಕ್ವಶನ್ಸ್ ಗಳನ್ನ ನೀವು ಅಟೆಂಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಎಲ್ಲ ಕ್ವಶನ್ಸ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಬಟ್ ಆ ಟೈಮಲ್ಲಿ ಎಷ್ಟು ಬೇಗ ಪರ್ಫೆಕ್ಟ್ ಆನ್ಸರ್ ವಿತೌಟ್ ನೆಗೆಟಿವ್ ಇದ್ದಂಗೆ ನೀವು ಆನ್ಸರ್ ಮಾಡ್ತೀರಾ ಅನ್ನೋದು ಮೇಲೆ ನಿಮ್ಮ ಸ್ಕೋರ್ ಡಿಪೆಂಡ್ ಆಗಿರುತ್ತೆ. ಈಗ ರಿಟೈನ್ ಏನಿದೆ ನೋಡಿ, ಇಲ್ಲಿ ಡಿ ಪೊಸಿಷನ್ ಹಂಗೆ ಇದೆ, ಬಟ್ ಇಲ್ಲಿ ENIATRER ಇದೆಯಲ್ಲ, ಇದು ಹಿಂಗಿದೆಯಲ್ಲ, ಇದು ಉಲ್ಟಾ ಆಗಿದೆ ನೋಡಿ. ಇರೋದು ಇಲ್ಲಿ ಬಂದಿದೆ, ಓಕೆ, ಎನ್ ಇರೋದು ಇಲ್ಲಿ ಬಂದಿದೆ, ಓಕೆ, ಐ ಇರೋದು ಇಲ್ಲಿ ಬಂದಿದೆ, ಎ ಇರೋದು ಇಲ್ಲಿದೆ, ಟಿ ಅಂದ್ರೆ ಇದು ಉಲ್ಟಾ. ಲಾಸ್ಟ್ ಲೆಟರ್ ಬಿಟ್ಟು ಇನ್ನೆಲ್ಲ ಸ್ವ್ಯಾಪ್ ಉಲ್ಟಾ ಇಂದ ರಿವರ್ಸ್ ಆಗಿ ಬಂದಿದೆ. ಓಕೆ, ಸೊ ಈಗ ನೆಕ್ಸ್ಟ್ ಇದನ್ನ ನೋಡಿ, ಮೆಚುರಿಟಿನೂ ಕೂಡ ಹಂಗೆ ಇದೆಯಾ ಅಲ್ಲಿ ನೋಡಿ. ಇಲ್ಲಿ ವೈ ಇದೆ ಕ್ವಶನ್ ಅಲ್ಲಿ, ಇಲ್ಲೂ ವೈ ಇದೆ. ಇನ್ನು ಮಿಕ್ಕಿದ್ದೆಲ್ಲ ನೋಡಿ, MATURIT ಇದೆಯಲ್ಲ, ಇಲ್ಲಿ ಟಿ ಇಂದ ರಿವರ್ಸ್ ಬಂದಿದೆ. ಸೊ ಹಂಗಾರೆ ಈ ಫೈರ್ ವಾಲ್ ಅಂತಕ್ಕಂಥದ್ದು ಏನಿದೆ, ಲಾಸ್ಟ್ ಲೆಟರ್ ಅಲ್ಲೇ ಇರಬೇಕು, ಇಷ್ಟು ಮಾತ್ರ ಸ್ವ್ಯಾಪ್ ಆಗ್ಬೇಕು. ಅಂದ್ರೆ ಎಫ್ ಇರೋದು ಇಲ್ಲಿ ಬರಬೇಕು, ಎಲ್ ಇಲ್ಲಿ ಹೋಗ್ಬೇಕು, ಅಂದ್ರೆ ಎಲ್ಲ ಉಲ್ಟಾ ಆಗ್ಬೇಕು. LAWERIFL ಈ ರೀತಿ ಆಗ್ಬೇಕು. ಈ ರೀತಿ ಇದೆಯಾ? ಯಾವ ಆಪ್ಷನ್ ಇದೆ? ಆಪ್ಷನ್ 3 ಇದೆ ನೋಡಿ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಈಸಿ ಇರುತ್ತೆ. ಸ್ವಲ್ಪ ನೀವು ಆ ಎಕ್ಸಾಮ್ ಟೆನ್ಷನ್ ಅಲ್ಲಿ ಕನ್ಫ್ಯೂಸ್ ಈ ತರದ್ದು ಬಂದಾಗ ಆರಾಮ ಕಾಮ್ ಮೈಂಡ್ ಸಾಲ್ವ್ ಮಾಡಿದ್ರೆ ಬೇಗ ಸಾಲ್ವ್ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಇಲ್ಲಿ 16 ಇಸ್ ರಿಲೇಟೆಡ್ ಟು 30, 16 ಹೆಂಗೋ 30ಕ್ಕೆ ರಿಲೇಟ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಒಂದು ಸರ್ಟನ್ ಲಾಜಿಕಲ್ಲಿ, ಓಕೆ, ಲಾಜಿಕಲ್ಲಿ ರಿಲೇಟ್ ಆಗಿದೆ. ಹಂಗೆ ಫಾಲೋಯಿಂಗ್ ದ ಸೇಮ್ ಲಾಜಿಕ್ 81 ಇಸ್ ರಿಲೇಟೆಡ್ ಟು 110, 81 ಒಂದು ಸೇಮ್ ಲಾಜಿಕಲ್ 110ಕ್ಕೆ ರಿಲೇಟ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಹಂಗೆ 49 ಯಾವ್ದಕ್ಕೆ ರಿಲೇಟ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಟ್ ಅಂತ ಇರುತ್ತೆ, ನೋಡ್ಕೊಳ್ಳಿ. ಅಂದ್ರೆ ಇಲ್ಲಿ ಡಿಜಿಟ್ ಆಗಿ ತಗೋಬಾರ್ದು, ಕಂಪ್ಲೀಟ್ ಹೋಲ್ ನಂಬರ್ ಆಗಿ ತಗೋಬೇಕು. ಡಿಜಿಟ್ ಆಗಿ ತಗೊಂಡು ಮಲ್ಟಿಪ್ಲಿಕೇಶನ್ ಅಡಿಷನ್ ಈ ತರ ಮಾಡಬಾರ್ದು. ಡಿಜಿಟ್ ಅಂದ್ರೆ ಈಗ 13 ಇದ್ರೆ 1 ಸಪ್ರೇಟ್ 3 ಸಪ್ರೇಟ್ ಮಾಡ್ಕೋಬಾರ್ದು, ಕಂಪ್ಲೀಟ್ ಹೋಲ್ ನಂಬರ್ ತಗೋಬೇಕು ಅಂತ ಇಲ್ಲಿ ಒಂದು ನೋಟ್ ಕೊಟ್ಟಿರ್ತಾನೆ ಅಷ್ಟೇ. ಒಂದ್ಸಲ ಓದ್ಕೊಳ್ಳಿ. ಓಕೆ, ಈಗ ಇಲ್ಲಿ ನೋಡ್ತಾ ಇದ್ರೆ ಈಗ ಹೆಂಗೆ ಸರ್ ಇದು ಮಾಡೋದು ಗೊತ್ತಾಗಲ್ಲ. ಈಗ ನಿಮಗೆ 16 30 ರಿಲೇಟ್ ಆಗಿದೆ, ಬಟ್ ಇದು ನೀವು ಯಾವಾಗಲೂ ನಂಬರ್ ಸಮಥಿಂಗ್ ಏನಾರ ಬಂದಾಗ ನೀವು ಸ್ಕ್ವೇರ್ ನಂಬರ, ಕ್ಯೂಬ್ ನಂಬರ, ಇದು ನಿಮ್ ತಲೆ ಇರಬೇಕು. 16 ಅಂತಕ್ಕಂಥದ್ದು ಏನಿದೆ, ದಿಸ್ ಈಸ್ 4 ಸ್ಕ್ವೇರ್. ಇದು ಇಲ್ಲಿ 81 ಅಂತಕ್ಕಂಥದ್ದು ಏನಿದೆ, ದಿಸ್ ಈಸ್ 9 ಸ್ಕ್ವೇರ್. ಓಕೆ ಸರ್, 4 ಸ್ಕ್ವೇರ್ ಅಂದ್ರೆ 16 30 ಹೆಂಗಾಯ್ತು? ಈಗ 4 ಸ್ಕ್ವೇರ್ ಅಂದ್ರೆ 16 30 ಹೆಂಗಾಯ್ತು ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ 5 ಸ್ಕ್ವೇರ್ ಏನಾಗುತ್ತೆ? 5 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಒಂದು 25, ಅದಕ್ಕೆ 5 ಸೇರಿಸಿ 30 ಆಗುತ್ತಾ? ಆಗ್ಬೋದು, ಬಟ್ ಇದು ಹಂಗೆ ರಿಲೇಟ್ ಆಗಿದೆ, ಚೆಕ್ ಮಾಡಬೇಕು. ಈಗ 81, ಯಾಕಂದ್ರೆ ನಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಆ ನಂಬರ್ ನೋಡಿದಾಗ ಗೊತ್ತಾಗುತ್ತೆ ಇದು ಸ್ಕ್ವೇರ್ ನಂಬರ್, ಇದು ಕ್ಯೂಬ್ ನಂಬರ್, ಏನೋ ಸಮಥಿಂಗ್ ಇದೆ ಆ ರೀತಿ ಅಂತ. ಈಗ ಇದು 9 ಸ್ಕ್ವೇರ್ ಇದು ಅಲ್ವಾ. ನೆಕ್ಸ್ಟ್ ಯಾವ್ದು ಬರುತ್ತೆ ಸ್ಕ್ವೇರ್? 4 ಆದ್ಮೇಲೆ 9 ಆದ್ಮೇಲೆ 10 ಬರುತ್ತೆ. 10 ಸ್ಕ್ವೇರ್ ಮಾಡಿ ಏನಾಗುತ್ತೆ? 100 ಆಗುತ್ತೆ. ಅದಕ್ಕೆ ಸೇರಿಸಿದ್ರೆ 110 ಆಗುತ್ತೆ. ಇಲ್ಲಿ 110 ಕೊಟ್ಟಿರೋದು ಪ್ಲಸ್ 10 ಸೇರಿಸಿ ಏನಾಗುತ್ತೆ? 110 ಆಗುತ್ತೆ. ಅಂದ್ರೆ ಫಸ್ಟ್ 5 ಸೇರಿಸಿದ್ದಾರೆ, ಆಮೇಲೆ 10 ಸೇರಿಸಿದ್ದಾರೆ. ಅರ್ಥ ಆಗ್ತಿದೆಯಲ್ಲ ಯಾಕೆ 10 ಸೇರಿಸಿದ್ರು?
10 ಸ್ಕ್ವೇರ್ ಮಾಡಿರೋದಕ್ಕೆ, 5 ಯಾಕೆ ಸೇರಿಸಿದ್ರು 5 ಸ್ಕ್ವೇರ್ ಮಾಡಿರೋದಕ್ಕೆ. ಎಸ್, ದಿಸ್ ಇಸ್ ಫಾಲೋಸ್ ಅನ್ಸುತ್ತೆ. ಈಗ 49 ಕೂಡ ಸ್ಕ್ವೇರ್ ನಂಬರೇ ಇಲ್ಲಿ. ಓಕೆ, ಇದು ಕೂಡ ಸ್ಕ್ವೇರ್ ನಂಬರೇ. ಅಂದ್ರೆ ಎಷ್ಟು? 7 ಸ್ಕ್ವೇರ್. 7 ಆದ್ಮೇಲೆ ಎಷ್ಟು ಬರುತ್ತೆ? 8. 8 ಸ್ಕ್ವೇರ್ ಮಾಡಿ ಎಷ್ಟಾಗುತ್ತೆ? 8 8 64 ಪ್ಲಸ್ ಎಷ್ಟು ಆಡ್ ಮಾಡಬೇಕು? 8 ಮಾಡ್ತಾ ಇರೋದು, 8 ಸ್ಕ್ವೇರ್ ಮಾಡಿರೋದಕ್ಕೆ 8 ನಂಬರ್ ಆಡ್ ಮಾಡಬೇಕು. ಸೊ 64 8 ಎಷ್ಟಾಗುತ್ತೆ? 72. 72 ಆಪ್ಷನ್ ಅಲ್ಲಿ ಇದೆಯಾ? ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ನೀವು ಬರ್ಕೊಳಕ್ ಹೋಗ್ಬಾರ್ದು ಸ್ನೇಹಿತರೆ. ಸಿ, ನಾನು ಏನಕ್ಕೆ ಬರೋದ್ರೆ ಟೈಮ್ ವೇಸ್ಟು, ಬಟ್ ನಾನು ಇಲ್ಲಿ ಯಾಕೆ ಬರ್ತೀನಿ, ಪ್ರತಿಯೊಬ್ಬರಿಗೂ ಆಗಬೇಕು ಅಂತ. ಇದನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಹೆಂಗೆ ಸಾಲ್ವ್ ಮಾಡೋದು ಅಂದಾಗ ನೀವು ಈಗ ನನಗೆ ಈಗ ಇದು ಎಕ್ಸಾಮಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಈಗ ನಿಮ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ನೀವು ಎಕ್ಸಾಮಲ್ಲಿ ಹೆಂಗೆ ಮಾಡಬೇಕು, ಇಷ್ಟೇ ಮಾಡಬೇಕಾಗಿರೋದು. ಓಕೆ, 16 ಹೆಂಗ್ ರಿಲೇಟೆಡ್ 4 ಸ್ಕ್ವೇರ್, ಅದು 4 ಸ್ಕ್ವೇರ್ ಅಂದ ತಕ್ಷಣ ಹಿಂಗೆ ಬರ್ಕೋಬೇಕು. ಇದೊಂದು ರಫ್ ಶೀಟ್ ಅನ್ಕೊಳ್ಳಿ, ಕೊಟ್ಟಿರ್ತಾರೆ 4 ಸ್ಕ್ವೇರ್. ಓಕೆ, 30 ಹೆಂಗಾಗುತ್ತೆ? 4 ಸ್ಕ್ವೇರ್ 5 ಸ್ಕ್ವೇರ್ ಎಷ್ಟು? 25 ಪ್ಲಸ್ ಅಂದರೆ 5 ಸ್ಕ್ವೇರ್ ಪ್ಲಸ್ 5, ಅದು 5 ಇದು 5. ಓಕೆ, ನೆಕ್ಸ್ಟ್ ಹಿಂಗೆ ನೀವು ರಫ್ ಶೀಟ್ ಅಲ್ಲಿ ಇಷ್ಟೇ ಬರೀಬೇಕಾಗಿರೋದು. ನೀವು 9 ಅಂತಂದ್ರೆ 9 ಸ್ಕ್ವೇರ್, 9 ಅಂದ್ರೆ ನೆಕ್ಸ್ಟ್ 10 ಸ್ಕ್ವೇರ್ ಅಂತಂದ್ರೆ 100 ಪ್ಲಸ್ 10 ಹಾಕಿದ್ರೆ 110 ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗಿದೆ? ಇಲ್ಲಿ 7 ಇದೆ. 7 ಅಂದ್ರೆ 8 ಸ್ಕ್ವೇರ್ ಅಂದ್ರೆ 8, 64 ಪ್ಲಸ್ 8. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಈ ರೀತಿ ನೀವು ಎಕ್ಸಾಮ್ ಅಲ್ಲಿ ಮಾಡಬೇಕು. ಈಗ ಜಸ್ಟ್ ನಾನು ಏನು ಹೇಳಿದೆ ಈಗ ಲಾಸ್ಟ್ ಸ್ಟೆಪ್ ಅಲ್ಲಿ, ಈ ತರ ನೀವು ಮಾಡಬೇಕು ಎಕ್ಸಾಮ್ ಅಲ್ಲಿ. ಬಟ್ ನಾನು ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಪ್ರತಿಯೊಬ್ಬರಿಗೂ ಅರ್ಥ ಆಗ್ಲಿ ಅಂತ ಅಷ್ಟೇ. ನೆಕ್ಸ್ಟ್ ಬರ್ತೀನಿ. ಇಲ್ಲೊಂದು ನಿಮಗೆ ನಂಬರ್ ಆಫ್ ಟ್ರಯಾಂಗಲ್ಸ್ ಕೊಟ್ಟಿದ್ದಾನೆ, ಎಷ್ಟಿದೆ ಅಂತ. ಇಲ್ಲಿ ಇದು ಸಿಂಪಲ್ ಇದೆ ನೋಡಿ. ಯಾವಾಗಲೂ SSC ಆಗಲಿ ಅಥವಾ ಬ್ಯಾಂಕಿಂಗ್ ಆಗಲಿ, ಟೈರ್ 1 ಎಕ್ಸಾಮ್ ಬ್ಯಾಂಕಿಂಗ್ ಅಲ್ಲಿ ಪ್ರಿಲಿಮ್ಸ್ ಏನಿರುತ್ತೆ, ಸೊ ಅದು ನಿಮಗೆ ನಾರ್ಮಲ್ ಆಗಿ ಸ್ವಲ್ಪ ಈಸಿನೇ ಇರುತ್ತೆ. ಯಾಕಂದ್ರೆ ಇಲ್ಲಿ ಟೈಮ್ ಎಷ್ಟು ಬೇಗ ಸಾಲ್ವ್ ಮಾಡ್ತೀರಾ ಅವರು ಇದನ್ನು ಪಾಸ್ ಮಾಡಕ್ಕೆ ಸಾಧ್ಯ. ಈಗ ಟ್ರಯಾಂಗಲ್ ಅಂದಾಗ ಇದು ಒಂದು ಟ್ರಯಾಂಗಲ್ ಇದೆ ಸಪ್ರೇಟ್, ಇದೊಂದು ಅಲ್ವಾ ಸರ್? ಇದು ನೋಡಿ ಸಪ್ರೇಟ್ ಇದೆ 2ನೇ ಟ್ರಯಾಂಗಲ್. ಓಕೆ, ಇದು ನೋಡಿ ಇದು ಸಪ್ರೇಟ್ 3ನೇ ಟ್ರಯಾಂಗಲ್. ಓಕೆ, ಇದು ನೋಡಿ ಇದು 4ನೇ ಟ್ರಯಾಂಗಲ್. ಅದಾದ್ಮೇಲೆ ಇದು ಕಂಪ್ಲೀಟ್ ಇದು 5ನೇ ಟ್ರಯಾಂಗಲ್, ಇದೊಂದು. ಓಕೆ, ಹಂಗೆ ಇದೊಂದು ಈ ಕಡೆ ಅರ್ಧ ಇದೆಯಲ್ಲ, ಇದೊಂದು 6ನೇ ಟ್ರಯಾಂಗಲ್. ಓಕೆ, 6 ಟ್ರಯಾಂಗಲ್ ಆಯ್ತು. ಆಮೇಲೆ ಇದೊಂದು ಕಂಪ್ಲೀಟ್ ಒಂದು ಸಿಂಗಲ್ ತಗೊಂಡ್ರೆ ಇದೇನಾಗುತ್ತೆ? 7 ಟ್ರಯಾಂಗಲ್ ಆಗುತ್ತೆ. ಸಾರಿ, 7 ಟ್ರಯಾಂಗಲ್ ಆಗುತ್ತೆ. ನೆಕ್ಸ್ಟ್ ಯಾವುದು ಇನ್ಯಾವುದೋ ಟ್ರಯಾಂಗಲ್ ಇದೆಯಾ ಅದರಲ್ಲಿ? ಚೆಕ್ ಮಾಡಿ. 7ನಾ? ಇನ್ಯಾವುದಾದ್ರು ಇದೆಯಾ? ಎಸ್, ಎನಿಬಡಿ? ಇದೆ, 8ನೇ ಟ್ರಯಾಂಗಲ್ಲು. ಯಾವುದು ಸರ್? ಈಗ ನಾನು ಹೇಳ್ತೀನಿ ನೋಡ್ಕೊಳ್ಳಿ. ದಿಸ್ ಈಸ್ 8ನೇ ಟ್ರಯಾಂಗಲ್ಲು. ಸೊ ಟೋಟಲ್ 8 ಇದೆ. ಓಕೆ, ಇದೇ ತರ ಇನ್ನೊಂದು ಇದರಲ್ಲಿ ಎಷ್ಟು ಟ್ರಯಾಂಗಲ್ ಇದೆ, ಇದರಲ್ಲೂ ಕೂಡ ಎಷ್ಟು ನಿಮಗೆ ಟ್ರಯಾಂಗಲ್ಸ್ ಇದೆ, ತ್ರಿಭುಜ ಎಷ್ಟಿದೆ. ಸಿಂಪಲ್ ಇದೆ, ಇದು ಕೂಡ ತುಂಬಾ ಡಿಫಿಕಲ್ಟಿ ಇರಲ್ಲ ನೋಡಿ. ಇದೊಂದು ಇದೆಯಲ್ಲ, ಇದೊಂದು ಅಲ್ವಾ, ಕಂಪ್ಲೀಟ್ ಆಗಿ ಒಂದು ಇನ್ನು ಇದು ನೋಡ್ಬೇಕು, ಇದು ಟಚ್ ಆಗಿರಬೇಕು. ಇಲ್ಲಿ ನೋಡಿ, ಟಚ್ ಆಗಿದೆ. ದಿಸ್ ಇಸ್ ಸೆಕೆಂಡ್. ಇಲ್ಲಿ ನೋಡಿ ಇದಿದೆ ಕಂಪ್ಲೀಟ್, ಇದು 3. ಇಲ್ಲಿ ನೋಡಿ ಇದು 4 ಅಲ್ವಾ, ಇದೆಯಲ್ಲ, ಇದು 4, ಇದು 5ನೇದು. ಓಕೆ, ಇದು 5ನೇದು. ಫೈನ್. ಇದು 6ನೇದು, 6. ಮತ್ತು ಇಲ್ಲಿ ನೋಡಿ ಇದು 7ನೇದು. ಅದು ಇನ್ಯಾವ್ದಾರು ಇದೆಯಾ? ಸೊ ಇನ್ಯಾವ್ದಾದ್ರು ದೊಡ್ಡದಾಗಿರೋದು ಯಾವ್ದಾದ್ರು ಇದೆಯಾ? ಇಲ್ಲ. ಸೊ 7. ಸೊ 7 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಇಫ್ ದ ಫಾಲೋಯಿಂಗ್ ಈಕ್ವೇಶನ್ ಈಸ್ ಇಫ್ ಪ್ಲಸ್ ಆ್ಯಂಡ್ ಮೈನಸ್ ಆರ್ ಇಂಟರ್ಚೇಂಜ್ ಇಂಟು ಮತ್ತು ಡಿವೈಡ್ ಬೈ ಇಂಟರ್ಚೇಂಜ್ ಮಾಡಬೇಕು. ಓಕೆ, ಅಂದ್ರೆ ಪ್ಲಸ್ ಇರೋ ಕಡೆ ಮೈನಸ್ಸು, ಇಂಟು ಇರೋ ಕಡೆ ಡಿವೈಡ್ ಬೈ ಕಡೆ ಇಂಟು, ಈ ಥರ ಇಂಟರ್ಚೇಂಜ್ ಮಾಡಬೇಕು. ಈಗ ಬರ್ಕೊಂಬೋಣ. 107 ಪ್ಲಸ್ ಇರೋದು ಮೈನಸ್ ಆಗಲಿ, 2028 ಇಂಟು ಇರೋದು ಡಿವೈಡ್ ಬೈ ಆಗಲಿ 6, ಮೈನಸ್ ಇರೋದು ಪ್ಲಸ್ ಆಗಲಿ 427, ಡಿವೈಡೆಡ್ ಬರೋದು ಇಂಟು ಆಗಲಿ 7 ಅಲ್ವಾ ಸರ್? ಫಸ್ಟ್ ಏನು ಮಾಡಿ ಡಿವೈಡೆಡ್ ಮಾಡಬೇಕು. ಇಲ್ಲಿ ಡಿವೈಡೆಡ್ ಬೈ ಅಂದರೆ ಇದು 6 1 ಅಲ್ವಾ? 6 1 ಎಷ್ಟರಲ್ಲಿ ಹೋಗುತ್ತೆ? 6 3 18 ಅಲ್ವಾ? 6 3 18, ಇನ್ನು 12 ಆಯಿತು. 6 2 12 ಎಷ್ಟು ಹೋಗುತ್ತೆ? 6 3 18, 22. ಸಾರಿ, 22 ಆಗುತ್ತೆ. ಸೊ 6 2 ಪುನಃ 6 3 18, 22 ಅಂದರೆ 48. ಓಕೆ, 6 8 48, 338 ಅಲ್ಲಿ ಹೋಗುತ್ತೆ ಅದು. ಫೈನ್. ನೆಕ್ಸ್ಟ್ ಏನು ಬರೋಕ್ಕೆ? ಇಲ್ಲಿ 338 ಪ್ಲಸ್ ಇದು ಇಂಟು ಮಾಡ್ಬೇಕು. 7 7 49, 9 4 ದಶಕ, 7 2 14 4 18, 7 4 28 1 29, ಇಲ್ಲಿ -107. ಸೊ ಇದು ಕೂಡಿ ಏನಾಗುತ್ತೆ? ಕೂಡಿ ಕಳ್ಳಿರಿ ಏನಾಗುತ್ತೆ? ಎಷ್ಟಾಗುತ್ತೆ? 80. ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ. ಲಾಸ್ಟ್ ಡಿಜಿಟ್ ಎಲ್ಲ 8 ಇದೆ. ಓಕೆ, ಲಾಸ್ಟ್ ಡಿಜಿಟ್ ಏನಿದೆ ಸ್ನೇಹಿತರೆ? 1 ಸೆಕೆಂಡ್, ಎಲ್ಲೋಯ್ತಪ್ಪ ಅದು? ಇಲ್ಲಿ ನೋಡಿ, ಲಾಸ್ಟ್ ಡಿಜಿಟ್ ಏನಿದೆ? 8 9 8, ಇಲ್ಲಿ 7 ಇದೆ.
ಇಲ್ಲಿ -1 ಅಂದರೆ 8 ಬರುತ್ತೆ ಅಂತ, ಇದಂತೂ ಕ್ಯಾನ್ಸಲ್. ನಾನು ನಿಮ್ಗೆ ಹೇಳ್ತಿರೋದು ಪ್ಲಸ್ ಮೈನಸ್ ಮಾಡಬೇಕು ಅಂತ ಏನಿಲ್ಲ, ಬಟ್ ಸ್ಟಿಲ್ ಇದು ಈಸಿ ನಂಬರ್, ಇದು ಮಾಡ್ಬೋದು. ಈಗ ಬೇಕಾದ್ರೆ 338 107 ಕಳೆದ್ರೆ ಎಷ್ಟು ಸರ್? 1 ಇಲ್ಲಿ 3 2, ಇದಕ್ಕೆ 298 ಸೇರಿಸ್ಬೇಕು ಅಲ್ವಾ, ಕೂಡಬೇಕು. 7 ಸಾರಿ ಇದು ಮೈನಸ್ ಇದೆ, ಸೊ ಮೈನಸ್ ಮಾಡಬೇಕು ಇದರಿಂದ. 8 9 ಇದು ಪ್ಲಸ್, 9 1 ಕಳೆದ್ರೆ 8, 8 3 ಕಳೆದ್ರೆ 5, 58 ಎಲ್ಲಿದೆ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಲಾಸ್ಟ್ 2 ಡಿಜಿಟ್ ತಿಳ್ಕೊಂಬಿಟ್ರೆ ಆಯ್ತು. ಲಾಸ್ಟ್ 2 ಡಿಜಿಟ್ 58, ಫುಲ್ ಮಾಡಬೇಕು ಅಂತ ನೆಸಿಟಿ ಇಲ್ಲ. ಓಕೆ, ಫೈನ್. ನೆಕ್ಸ್ಟ್ ಹೋಗೋಣ ಬನ್ನಿ. ಫೈನ್, ಇದು ಕೂಡ ನಿಮಗೆ ಒಂದು ರೀತಿ ಆಡ್ ಒನ್ ಔಟ್ ಮಾಡಬೇಕು. ಇಲ್ಲಿ 4 ಕೊಟ್ಟಿದ್ದಾನೆ ಆಲ್ಫಾಬೆಟ್ಸ್. ಆಡ್ ಲೆಟರ್ ಕ್ಲಸ್ಟರ್ ಅನ್ನ ಯಾವುದು ತೆಗಿಬೇಕು. ಈ 4 ಆಪ್ಷನ್ ನಲ್ಲಿ ಅವ್ನು ನೋಟು ಕೊಟ್ಟಿದ್ದಾನೆ, ನೋಟು ಕೂಡ ಓದಬೇಕು. ದ ಆಡ್ ಒನ್ ಔಟ್ ಇಸ್ ನಾಟ್ ಬೇಸ್ಡ್ ಆನ್ ದ ನಂಬರ್ ಆಫ್ ಕಾನ್ಸೋನೆಂಟ್ ಅಂಡ್ ವೋಲ್ಸ್ ಆರ್ ದೇರ್ ಪೊಸಿಷನ್ ಇನ್ ದ ಲೆಟರ್ ಕ್ಲಸ್ಟರ್. ನೋಡಿ, ನಿಮ್ಗೆ ಈಸಿ ಮಾಡಿಕೊಟ್ಟಿರ್ತಾನೆ. ನಾನು ಅದನ್ನೇ ಹೇಳ್ತಾ ಇರೋದು, ಟೈರ್ 1 ಈಸಿ ಇರುತ್ತೆ ಸ್ನೇಹಿತರೆ. ಅವನೇ ನಿಮ್ಗೆ ಹೇಳ್ತಾ ಇದ್ದಾನೆ, ನಿಮ್ಗೆ ಇನ್ನೂ ಈಸಿ ಮಾಡಿಕೊಟ್ಟ. ಏನು ಅಂದ್ರೆ, ನೀವು ಎಸ್ ಆದ್ಮೇಲೆ ವಿ ಅಂದ್ರೆ ಎಸ್ಗೂ ವಿಗ್ ಇಲ್ಲೇನು ಅರ್ಥ ಆಗ್ತಿದೆಯಲ್ಲ, ಆ ತರ ಇಲ್ಲ ಇಲ್ಲಿ. ಆ ತರ ಇಲ್ಲ ಅಂದ್ರೆ ಲೆಟರ್ ಕಸ್ಟರ್ ಅಂದ್ರೆ ಎಸ್ ಆದ್ಮೇಲೆ ಟಿ ಹೆಂಗ್ ಬಂತು, ಟಿ ಆದ್ಮೇಲೆ ಇ ಹೆಂಗ್ ಬಂತು, ಹಿಂಗೆ ಈ ತರ ಇಲ್ಲ. ಜೊತೆಗೆ ಇಲ್ಲಿ ಕಾನ್ಸೋನೆಂಟ್, ಓಕೆ, ಓವಲ್ಸ್ ಎಷ್ಟಿರುತ್ತೆ, ಎ ಇ ಐ ಓ ಯು ಓವಲ್ಸು, ಅದು ಬಿಟ್ಟು ಕಾನ್ಸಂಟೆಂಟ್ ಇದು ಇಲ್ಲ. ನಿಮ್ಗೆ ಇನ್ನೂ ಈಸಿ, ಅದು ಯಾವುದೂ ಅಲ್ಲ ಅಂದಮೇಲೆ. ಹಾಗಾದ್ರೆ ಈ 4 ಆಡ್ ಒನ್ ಔಟ್ ಹೆಂಗೆ? ಓಕೆ, ಫಸ್ಟ್ ಏನ್ ಮಾಡೋಣ, ಎಸ್ ವಿ ಎಕ್ಸ್ ಝೆಡ್ ಇದೆ. ಓಕೆ, ಒಂದೆರಡು ಚೆಕ್ ಮಾಡೋಣ. ಟಿ ಡಬ್ಲ್ಯೂ ವೈ ಎಕ್ಸ್ ವೈ ಝೆಡ್ ಇದೆ. ಈಗ ಇಲ್ಲಿ ಇನ್ನೊಂದು ತಗೋಣ ಬೇಕಾದ್ರೆ, ಇ ಎಚ್ ಜೆ ಕೆ ಅಂತಿದೆ. ಯಾಕಂದ್ರೆ 1 2 3 ಚೆಕ್ ಮಾಡಿದಾಗ 2 ಯಾವ್ದು ಸೇಮ್ ಇರುತ್ತೆ, ಇನ್ನೊಂದು ಯಾವ್ದು ಡಿಫ್ರೆನ್ಸ್ ಇರುತ್ತೆ, ಅದನ್ನ ತೆಗ್ದಾಕ್ಬೋದಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇ ಇಂದ ಹೆಚ್ಕೋಣ. ಫಸ್ಟ್ ಇ ಬರುತ್ತಲ್ಲ, ಇ ಇಂದ ಹೆಚ್ಕೊಂಡು ಇ ಆದ್ಮೇಲೆ 1 2 3 ಆದ್ಮೇಲೆ +3 ಸೇರಿಸಿದ್ರೆ ನಿಮಗೆ ಇದು ನಮಗೆ ಎಚ್ ಬರುತ್ತೆ. ಎಚ್ ಆದ್ಮೇಲೆ +1 2, ಎಚ್ ಆದ್ಮೇಲೆ ಎಷ್ಟು ಸರ್? +2 ಜೆ ಬರುತ್ತೆ. ಜೆ ಆದ್ಮೇಲೆ +1 ಸೇರಿಸಿದ್ರೆ ಕೆ ಬರುತ್ತೆ. ಟಿ ಆದ್ಮೇಲೆ ನೋಡೋಣ, ಟಿ ಆದ್ಮೇಲೆ ಡಬ್ಲ್ಯೂ ಹೆಂಗ್ ಬರುತ್ತೆ? ಟಿ ಆದ್ಮೇಲೆ ಡಬ್ಲ್ಯೂ 1 2 3 ಎಸ್ +3 ಸೇರಿಸಿದ್ರೆ ನಿಮಗೆ ಡಬ್ಲ್ಯೂ ಬರುತ್ತೆ. ಡಬ್ಲ್ಯೂ ಟು ವೈ +2 ಸೇರಿಸಿದ್ರೆ ಬರುತ್ತೆ. ಎಸ್ +1 ಸೇರಿಸಿದ್ರೆ ನೋಡಿ, ದಿಸ್ ಇಸ್ ದ ಫಾರ್ಮ್ಯಾಟ್. ಓಕೆ, ಸೊ ಹಾಗಾದ್ರೆ ಎಸ್ ವಿ ಝೆಡ್ ಹಂಗೆ ಇರಬೇಕಂದ್ರೆ ನೋಡಂತಡಿ. ಎಸ್ ವಿ, ಎಸ್ ಆದ್ಮೇಲೆ ವಿ ಹೆಂಗ್ ಬರುತ್ತೆ ಸರ್? 1 2 3, ಎಸ್ +3 ಸೇರಿಸಿದ್ರೆ 3 ಬರುತ್ತೆ. ಓಕೆ, ವಿ ಆದ್ಮೇಲೆ ಝೆಡ್, ಡಬ್ಲ್ಯೂ ಎಕ್ಸ್, ಓಕೆ +2. ಎಕ್ಸ್ ಆದ್ಮೇಲೆ +1, ವೈ ಆಗ್ಬೇಕಾಗಿತ್ತು, ಝೆಡ್ ಇದೆ. ದಿಸ್ ಶುಡ್ ಬಿ ವೈ ಇರಬೇಕಾಗಿತ್ತು, ಝೆಡ್ ಇದೆ. ಓಕೆ, ಇದನ್ನು ನೋಡ್ಬೋಣ, ಒಂದ್ಸಲ ಚೆಕ್ ಮಾಡ್ಬೋಣ. ಎಲ್ಲನೂ ಒಂದು ಚೆಕ್ ಮಾಡ್ಬೇಕಲ್ಲ. ಆಡ್ ನಂಬರ್ ಔಟ್ 4 ಯಾವ್ದು ಆಡ್ ಅಂತ ಹೇಳ್ಬೇಕು. ವೈ ಆದ್ಮೇಲೆ ನೋಡಿ, ವೈ ಆದ್ಮೇಲೆ ಝೆಡ್ ಆದ್ಮೇಲೆ ಪುನಃ ವಾಪಸ್ ಎ ಬರುತ್ತೆ, ಆಮೇಲೆ ಬಿ, ಎಸ್ +3 ಇದೆ. ಓಕೆ, ನೆಕ್ಸ್ಟ್ ಬಿ ಆದ್ಮೇಲೆ +2, ಹೌದು, ಸಿ ಡಿ, ಡಿ ಆದ್ಮೇಲೆ +1 ಇ, ಎಸ್ ಕರೆಕ್ಟ್ ಇದೆ. ಸೊ ಈ 3 ಒಂದಿದೆ, ಇದು ಮಾತ್ರ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಝೆಡ್ ಅಲ್ಲ ವೈ ಬರಬೇಕಾಗಿತ್ತು ಆ ಜಾಗದಲ್ಲಿ. ಸೊ ಹಾಗಾಗಿ ಎಸ್ ವಿ ಎಕ್ಸ್ ವೈ ಅರ್ಥ ಆಗ್ತಿದೆಯಲ್ಲ. ಝೆಡ್ ತಪ್ಪು ಇಲ್ಲಿ. ಆಡ್ 1 ಅಂದ್ರೆ ಈ 4 ಅದೊಂದು ಡಿಫ್ರೆಂಟ್ ಆಗಿದೆ. ಅನಾಲಜಿ ಸರಿಯಾಗಿಲ್ಲ. ಅರ್ಥ ಆಗ್ತಿದೆಯಲ್ಲ. ಎಸ್ ವಿ ಎಕ್ಸ್ ಝೆಡ್ ಏನಿದೆ, +3 ಸೇರಿಸಿದ್ರೆ ವಿ ಬರುತ್ತೆ, +2 ಸೇರಿಸಿದ್ರೆ ಎಕ್ಸ್, +1 ಸೇರಿಸಬೇಕು. ಎಕ್ಸ್ ಆದ್ಮೇಲೆ +1 ಸೇರಿಸಿದ್ರೆ ವೈ ಬರಬೇಕಾಗಿತ್ತು, ಝೆಡ್ ಇದೆ, ಈ ಪ್ಲೇಸಲ್ಲಿ ವೈ ಬರಬೇಕಾಗಿತ್ತು. ಓಕೆ, ಸೊ ಈ 3ರಲ್ಲೂ ಅದೇ ತರ ಇದೆ, ಇದು ಮಾತ್ರ ಡಿಫ್ರೆಂಟ್ ಇದೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಅದು ಸೇರಲ್ಲ. ನೆಕ್ಸ್ಟ್, ಓಕೆ, ಇಲ್ಲಿ ಒಂದು 2 ಗ್ರೂಪ್ ಟ್ರಯಾಡ್ ಅಂತ ಕೊಡ್ತಾರೆ. 2 ಗ್ರೂಪ್ಸ್ ಆಫ್ ಸೆಟ್ಸ್ ನ ಕೊಟ್ಟಿರ್ತಾರೆ. ಅದೆರಡು ಒಂದು ಅನಾಲಜಿ ಫಾಲೋ ಮಾಡ್ತಾ ಇರುತ್ತೆ, ಅಂದ್ರೆ ಒಂದು ರಿಲೇಷನ್ ಇರುತ್ತೆ. ಅದೇ ರೀತಿ ನಿಮಗೆ ಈ ಒಂದು ರಿಲೇಷನ್ ಏನಿದೆ, ಇದು ಮತ್ತೆ ಇದು ಆರ್ ಸೇಮ್ ರಿಲೇಷನ್ ಇರೋದು ಈ 4 ಆಪ್ಷನ್ ಅಲ್ಲಿ ಯಾವುದು ಅಂತ. ಫಸ್ಟ್ ನೀವೇನ್ ಮಾಡಬೇಕಾಗಿದೆ, 148 126 104 ಮತ್ತೆ 98 76 54 ಈ ಗುಂಪನ್ನ ಫಸ್ಟ್ ಚೆಕ್ ಮಾಡಬೇಕು. ಓಕೆ, ಈ ತರ ಕೊಟ್ಟಾಗ ನಿಮ್ಗೆ ತುಂಬಾ ಏನೋ ವೆರೈಟೀಸ್ ಎಲ್ಲ ಥಿಂಕ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿದ್ರೆ ಐದರ್ ಈ ಗುಂಪು ಏನಾರ 148 98 ಹೆಂಗಾಯ್ತು, ಈ ತರ ಏನಾರು ಇರ್ಬೋದು. ಓಕೆ, ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ನೀವು ಹೆಂಗ್ ಕನ್ಸಿಡರ್ ಮಾಡಬೇಕು ಅಂದ್ರೆ, ಈ ಗ್ರೂಪ್ ಒಳಗೇನೆ ನಂಬರ್ಗಳು ಏನಾಗಿದೆ ಅಂತ ನೋಡಬೇಕು. ಈಗ 148 126 ಆಗ್ಬೇಕಂದ್ರೆ ಏನಾಗಿದೆ, ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ 8ರಲ್ಲಿ 6 ಕಳೆದ್ರೆ ಕಮ್ಮಿ ಆಗಿದೆ ಅಲ್ವಾ. ಈ 2 ಡಿಫ್ರೆನ್ಸ್ ನೋಡೋದಾದ್ರೆ ಇವೆರಡರ ನಡುವೆ ನೀವು 2 ಮತ್ತೆ 4ರಲ್ಲಿ 2 ಕಳೆದ್ರೆ 2 ಅಂದ್ರೆ 22 ಇದೆ. 2 ನಡುವೆ ಡಿಫ್ರೆನ್ಸ್ ಕಮ್ಮಿ ಆಗಿದೆ, ಅದಕ್ಕೆ ಕಡಿತಾ ಇರೋದು. ಈಗ ಇವೆರಡರ ನಡುವೆ ನೋಡಿದ್ರೆ 6ರಲ್ಲಿ 4 ಕಳೆದ್ರೆ 2, 10ರಲ್ಲಿ 2 22,
ಓಹೋ, ನೋಡಿದ್ರ, ನಾನು ಅದನ್ನೇ ಹೇಳಿದ್ದು. ಫಸ್ಟ್ ನೀವೇನ್ ಮಾಡ್ಬೇಕು, ಈ ಎರಡು ಒಂದೇ ಗ್ರೂಪ್ ಅಲ್ಲಿ ಆ ಒಂದು ಪಕ್ಕ ನಂಬರ್ಗೆ ಏನಾದ್ರು ಲಾಜಿಕ್ ಇದೆಯಾ ಚೆಕ್ ಮಾಡಬೇಕು. ಇಲ್ಲ ಅಂದಾಗ ನೀವು ಈ ಗ್ರೂಪ್ಗೂ ಲಾಜಿಕ್ ಇದೆಯಾ ಅಂತ ಚೆಕ್ ಮಾಡಬೇಕು. ಎರಡು ಆಪ್ಷನ್ ಇಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು. ಒಂದು ಅದ್ರ ಒಳಗೆ ಚೆಕ್ ಮಾಡೋದು, ಅದ್ರಲ್ಲಿ ಸಿಗ್ಲಿಲ್ಲ ಅಂದ್ರೆ ಇದ್ರ ಜೊತೆ ಕಂಪೇರ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಈಗ 98 ಇದನ್ನ ಚೆಕ್ ಮಾಡ ಬನ್ನಿ. ಏನಿದೆ 98 2 2 ಕಳೆದ 6 2 22 ಇದೆ. ಇದರ ಒಂದು ಡಿಫರೆನ್ಸ್ ನೋಡಿದ್ರೆ 6 2 22 ಇದೆ. ಸೊ ಈ ಸೇಮ್ ಥಿಂಗು ಈ 4 ಆಪ್ಷನ್ ಅಲ್ಲಿ ಯಾವ್ದಿದೆ ಚೆಕ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಈಗ ಫಸ್ಟ್ ಆಪ್ಷನ್ ನೋಡಿ, 149ಕ್ಕೆ 137 ಕಳೆದ್ರೆ 2, 9 2 14, ಇದಾಗಲ್ಲ. ಇದು ಆ ಆಪ್ಷನ್ ಇಲ್ಲ. ಎಸ್, ಇದೇ ಇರಬೇಕು ರೈಟ್ ಆನ್ಸರ್. ಅಲ್ಲ, ನಮಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಹೇಳಬೇಕಲ್ಲ. ಇದು ಆಡ್ ಒನ್ ಔಟ್ ಅಲ್ಲ. ಈ ಒಂದು ಸೇಮ್ ಲಾಜಿಕ್ ಈ 4ಅಲ್ಲಿ ಯಾವ್ದು, ಇದಂತೂ ಅಲ್ವೇ ಅಲ್ಲ. ಅಲ್ಲಿಗೆ ಇಲ್ಲಿ ನೋಡಿ, ಇಲ್ಲಿ 141 137 ಬಂದ್ರೆ ನಿಮ್ಗೆ ಎಷ್ಟಾಗುತ್ತೆ? 12 ಆಗುತ್ತೆ, 22 ಆಗಲ್ಲ. ಸೊ ಅಲ್ಲೇ ಒಂದು ಇದ್ರಲ್ಲೇ ಕ್ಯಾನ್ಸಲ್ ಆಗೋಯ್ತು ಅದು. ಓಕೆ, ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡೋಣ. 157 135 ಎಷ್ಟಾಗುತ್ತೆ? ಬೇಕಾದ್ರೆ ಬರ್ಕೊಂಡೇ ಚೆಕ್ ಮಾಡಿ. ನಿಮಗೆ ಕನ್ಫ್ಯೂಸ್ ಆದ್ರೆ ಈಗ 157 ಇವೆರಡರ ನಡುವೆ ಡಿಫ್ರೆನ್ಸ್ ಎಷ್ಟು? 2 22 ಇದೆ. ಇದೆರಡರ ನಡುವೆ ಡಿಫ್ರೆನ್ಸ್ 5 3 2 13 2 11 ಕಳೆದ್ರೆ 2. ಈಗ ಎಸ್ ಇಸ್ ಕರೆಕ್ಟ್ ಇದೆ. ಬಟ್ ಎಲ್ಲ ಇನ್ನೆರಡನ್ನು ಚೆಕ್ ಮಾಡಬೇಕಿಲ್ಲ. ಇದೆ 8ಅಲ್ಲಿ 4 ಕಳೆದ್ರೆ 4 ಆಗುತ್ತೆ. ಸೊ ಇದಾಗಲ್ಲ. 22 ಬರಬೇಕು. 4ಅಲ್ಲಿ 2 ಕಳೆದ್ರೆ 2 ಆಗುತ್ತೆ. ಹೌದು. 13ಅಲ್ಲಿ 10 ಕಳೆದ್ರೆ 33 ಆಗುತ್ತೆ ಇದ್ರ ನಡುವೆ. ಸೊ ಇದು ಆಗಲ್ಲ, 22 ಬೇಕು. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿಲ್ಲ? ಎಸ್ ಸ್ನೇಹಿತರೆ, ಹೀಗೆ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರ್ತೀನಿ. ಓಕೆ, ಡೈಸ್ ಬಗ್ಗೆ ಒಂದು ಚಾಪ್ಟರ್ ನೀವು ಸಪ್ರೇಟ್ ಆಗಿ ಓದ್ಬೇಕು ಸ್ನೇಹಿತರೆ. ಈ ಕ್ವಶನ್ಸ್ ಈಸಿ ಇದೆ ನೋಡಿ. ಈ ಕ್ವಶನ್ 2 ಡೈಸ್ ಕೊಟ್ಟಿದ್ದಾನೆ. ಯೂಶಲಿ ಇಲ್ಲಿ ಕ್ವಶನ್ ಕೇಳಿರೋದು ಈಸಿ ಇದೆ. ಏನ್ ಕೇಳಿರೋದು ಈಸಿ ಇದೆ ಅಂತಂದ್ರೆ, ಇಲ್ಲಿ ಪರ್ಸೆಂಟೇಜ್ ಈ ತರ 6 ಸಿಂಬಲ್ ಇದೆ. ಓಕೆ, 6 ಸಿಂಬಲ್ ಕೊಟ್ಟಿದ್ದಾರೆ. ಓಕೆ, ಇಸ್ ಡಿಫರೆಂಟ್ ಫೇಸಸ್ ಅಲ್ಲಿ ಇರುತ್ತೆ ಆ ಸಿಂಬಲ್. ಯಾಕಂದ್ರೆ ನಿಮ್ಗೆ ಡೈಸ್ ಅಂದ್ರೆ 6 ಮುಖಗಳಿರುತ್ತೆ, 6 ಫೇಸ್ ಇರುತ್ತೆ. 2 ಪೊಸಿಷನ್ಸ್ ಆಫ್ ದಿಸ್ ಡೈಸ್ ಆರ್ ಶೋನ್ ಇನ್ ದ ಫಿಗರ್. 2 ಪೊಸಿಷನ್ಸ್ ತೋರಿಸಿದ್ದಾರೆ. ಅದರಲ್ಲಿ ನಾವು ದ ಸಿಂಬಲ್ ಆನ್ ದ ಫೇಸ್ ಆಪೋಸಿಟ್ ಟು ದ ಒನ್ ಹ್ಯಾವಿಂಗ್ ಹ್ಯಾಶ್ಟ್ಯಾಗ್, ಅಂದ್ರೆ ಇದರ ಆಪೋಸಿಟ್ ಯಾವ್ದಿರುತ್ತೆ ಅಂತ ಹೇಳಬೇಕು. ಇಲ್ಲಿ ನಿಮಗೆ ಎರಡರಲ್ಲಿ ಕಾಮನ್ ಯಾವ್ದಿದೆ ನೀವು ಚೆಕ್ ಮಾಡ್ಬೇಕು. ಫಸ್ಟ್ ಕಾಮನ್ ಯಾವ್ದಿದೆ ಸರ್? ಇಲ್ಲಿ ನಿಮ್ಗೆ ಇದು ಕಾಮನ್ ಇದೆ ನೋಡಿ. ಇದು ಕಾಮನ್ ಇದ್ದಾಗ ಇದ್ರ ಪಕ್ಕ ಯಾವುದು? ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇದು ಕೂಡ ಇದ್ರ ಪಕ್ಕ ಯಾವ್ದಾರ ಒಂದು ಸಿಂಬಲ್ ಫೇಸ್ ಇದ್ರೆ ಅದ್ರ ಪಕ್ಕ ಎಷ್ಟು ಸಿಗುತ್ತೆ ನಮಗೆ? ಮೇಲ್ಗಡೆ, ಕೆಳಗಡೆ, ಈ ಕಡೆ 4 ಫೇಸ್ಗಳು ಸಿಗುತ್ತೆ ಅಲ್ವಾ ಸ್ನೇಹಿತರೆ? ಈಗ ಈ ಫೇಸ್ ಅಲ್ಲಿ ನಿಮಗೆ ಏನಿದೆ? ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಪರ್ಸೆಂಟೇಜ್ ಇದೆ. ಇಲ್ಲಿ ನೋಡಿ, ಇದ್ರಲ್ಲಿ ಬಂದಾಗ ಇದ್ರ ಪಕ್ಕ ಇಲ್ಲಿ ಅಟ್ಟಿದೆ. ಅಂದ್ರೆ ಅಟ್ ಅನ್ನಕ್ಕಂಥದ್ದು ಈ ಫೇಸ್ ಅಲ್ಲಿ ಇರಬೇಕದು ಅಲ್ವಾ ಸರ್? ಪ್ಲಸ್ ಅಂತಕ್ಕಂಥದ್ದು ಮೇಲ್ಗಡೆ ಇದೆ ಅಲ್ವಾ? ಇಲ್ಲಿ ಮೇಲ್ಗಡೆ ಇದೆ ಅಂದ್ರೆ ಇದ್ರ ಕೆಳಗಡೆ ಪ್ಲಸ್ ಅಂತ ಇರಬೇಕು. ಅರ್ಥ ಆಗ್ತಿಲ್ಲ? ಇದ್ರ ಕೆಳಗಡೆ ಪ್ಲಸ್ ಅಂತ ಇರಬೇಕು. ಇಲ್ಲಿ ಅಟ್ ಅಂತ ಎಲ್ಲಿರುತ್ತೆ? ಇದ್ರ ಪಕ್ಕ ಇನ್ನೊಂದು ಫೇಸ್ ಅಲ್ಲಿ ಅಟ್ ಅಂತ ಇರುತ್ತೆ. ಸೊ ಇವಾಗ ನಿಮಗೆ ಗೊತ್ತಾಯ್ತು. 2ರಿಂದ ನೀವು 2 ಡೈಸ್ ಇಟ್ಕೊಂಡು 2ರಲ್ಲಿ ಯಾವ್ದು ಕಾಮನ್ ಇದೆ ಅದ್ರ ಪಕ್ಕ ಯಾವ್ದಾವ್ದು ಬರುತ್ತೆ ಅಂತ ಕಂಡಿಡ್ಕೊಂಡ್ರಿ. ಈಗ ಅಟ್ ಇಲ್ಲಿದೆ ನೋಡಿ, ಈ ಫೇಸ್, ಈ ಕಡೆ ಫೇಸ್ ಅಟ್ಟಿದೆ. ಅದ್ರ ಆಪೋಸಿಟ್ ಯಾವ್ದಿದೆ? ಕ್ವಶನ್ ಮಾರ್ಕ್ ಇದೆ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಆಪ್ಷನ್ ಇದೆ. ಎಸ್, ನಮಗೆ ಕೇಳಿರೋದೆ ಅಟ್ ಅನ್ನೋ ಆಪೋಸಿಟ್ ಸಿಂಬಲ್ ಯಾವ್ದಿದೆ, ಅದ್ರ ಫೇಸ್ ಆಪೋಸಿಟ್ ಸಿಂಬಲ್ ಯಾವ್ದಿದೆ ಅಂತ ಕೇಳಿದ್ದಾನೆ. ಓಕೆ, ಇದನ್ನ ನೀವು ಈಗ ನಾನು ಹೇಳಿದ್ರೆ ತುಂಬಾ ಜನಕ್ಕೆ ಅರ್ಥ ಆಗಿರಲ್ಲ. ಯಾಕಂದ್ರೆ ನಿಮ್ ಬೇಸಿಕ್ಸ್ ಆಫ್ ಡೈಸ್ ಗೊತ್ತಿರಲ್ಲ ಅಂದ್ರೆ ಅವ್ರಿಗೆ ಅರ್ಥ ಆಗಿರಲ್ಲ. ಡೈಸ್ ಸಪರೇಟ್ ಒಂದು ಚಾಪ್ಟರ್ ಒಂದು ಬೇಕಾದ್ರೆ ನಿಮಗೆ ಸಿಗುತ್ತೆ, ಬ್ಯಾಂಕಿಂಗ್ ಚಾನಲ್ಗಳಲ್ಲಿ ಸಿಗುತ್ತೆ ನೋಡಿ. ಇಲ್ಲಾಂದ್ರೆ ನೋಡೋಣ, ಇಫ್ ಪಾಸಿಬಲ್ ಟೈಮ್ ಪರ್ಮಿಟ್ಸ್ ನಾವು ಮಾಡೋಣ ಬೇಕಾದ್ರೆ ಫೇಸ್ ಈ ಒಂದು ಡೈಸ್ ಬಗ್ಗೆ ಮಾಡಬೇಕು ಅಂತ ಇದೀವಿ, ನೋಡೋಣ. ಓಕೆ, ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ನೋಡಿ, ಇದು ಡಿಫ್ರೆಂಟ್ ಕ್ವಶನ್ಸ್. ನಾವು ಯೂಶಲಿ ಏನ್ ಮಾಡ್ತೀವಿ, ಈ ತರ ಕೊಟ್ಟಾಗ ನಾವು ಕ್ವಶನ್ ಯಾವ ರೀತಿ ಇದೆ ನೋಡಬೇಕು. ಇಲ್ಲಿ ಯಾವುದೇ ಬಿಗ್ ಲೆಟರ್ ಕೊಟ್ಟಿಲ್ಲ. ಈಗ ನೋಡಿ, ಹಿಂದಕ್ಕೆ ಬರ್ತೀನಿ ನಾನು. ಇಲ್ಲಿ ನೋಡಿ, ಇವೆಲ್ಲ ಬಿಗ್ ಲೆಟರ್ ಕೊಟ್ಟಿದ್ದ ಅಂದ್ರೆ ಈ ತರ ಆಲ್ಫಾಬೆಟ್ ಸೀರೀಸ್ ಇರುತ್ತೆ ಅಂತ. ಇಲ್ಲಿ ನಾವು ಹಿಂದಕ್ಕೆ ಬರ್ತೀನಿ ಒಂದ್ಸಲ. ಇಲ್ಲಿ ನೋಡಿ, ಫಸ್ಟ್ ಇದು ಬಿಗ್ ಲೆಟರ್ ಇದೆ ಎಲ್ಲಾನು ಕೂಡ. ಇದು ಆಲ್ಫಾಬೆಟ್ ಸೀರೀಸ್ ಅಲ್ಲಿ ಇರುತ್ತೆ ಅಂತ. ಈ ತರ ಎಲ್ಲ ಬಿಗ್ ಲೆಟರ್ ಅಂದ್ರೆ ಏನೋ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಏನೋ ಇರುತ್ತೆ ಆಲ್ಫಾಬೆಟ್ಸ್ ಅಲ್ಲಿ ಅಂತ. ಬಟ್ ಈ ಕ್ವಶನ್ ನೋಡಿ, ಇಲ್ಲಿ ಬಿಗ್ ಲೆಟರ್ ಇಲ್ಲ. ಫಿರೋಲಸ್ ಅಂತಿದೆ, ಬಿಗ್ ಅಂತ ಅದಕ್ಕೆ ಮ್ಯಾಚ್ ಮಾಡಿದ್ದಾನೆ. ಡಿರೈಡ್ ಅಂತಿದೆ, ಅದಕ್ಕೆ ಏನ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅನಾಲಜಿ ನಮಗೆ ಕೇಳಿದ್ದಾನೆ. ಅವನೇ ಕೊಟ್ಟಿದ್ದಾನೆ, ದ ವರ್ಡ್ಸ್ ಮಸ್ಟ್ ಬಿ ಕನ್ಸಿಡರ್ಡ್ ಆಸ್ ದ ಮೀನಿಂಗ್ಫುಲ್ ಇಂಗ್ಲಿಷ್ ವರ್ಡ್ ಅಂತ. ಓಕೆ, ಅವನ್ ಅಂದ್ರೆ ಇದೊಂದು ಇಂಗ್ಲಿಷ್ ವರ್ಡ್ ಕೊಟ್ಟಿದ್ದಾನೆ. ಇದ್ರ ಅರ್ಥ ಬಿಗ್ ಅಂತ ಹೇಳಿದ್ದಾನೆ. ಇದಕ್ಕೂ ಮ್ಯಾಚ್ ಆಗ್ತದೆ ಬಿಗ್ ಅಂತ. ಡಿರೈಡ್ ಅಂದ್ರೆ ಏನು ಅಂತ, ಅಂದ್ರೆ ಅದ ಅರ್ಥನೇ ಆಗಿರ್ಬೋದು, ಅಪೋಸಿಟ್ ವರ್ಡೇ ಆಗಿರ್ಬೋದು. ಇಲ್ಲಿ ನಾವು ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಅಲ್ಲಿ ಬರುತ್ತಲ್ಲ, ಅಪೋಸಿಟ್ ವರ್ಡ್, ಸಿನಾನಿಮ್, ಆಂಟೋನಿಮ್, ಆ ತರ ಕ್ವಶನ್ ಇದು.
ಅವನೇ ಕೂಡ ನಿಮಗೆ ಕೊಟ್ಟಿದ್ದಾನೆ. ನೋಡಿ, ದ ಇಂಗ್ಲಿಷ್ ವರ್ಡ್ ಮಸ್ಟ್ ಬಿ ನಾಟ್ ರಿಲೇಟೆಡ್ ಟು ಈಚ್ ಅದರ್ ಬೇಸ್ಡ್ ಆನ್ ನಂಬರ್, ಲೆಟರ್ಸ್, ನಂಬರ್ಸ್, ಕಾನ್ಸನೆಂಟ್, ವೋವಲ್ಸ್. ಅಂದ್ರೆ ಇದೊಂದು ಇಂಗ್ಲಿಷ್ ವರ್ಡ್, ಕಾನ್ಸನೆಂಟ್, ವೋವಲ್ ಆ ತರ ಅಲ್ಲ ಇದು ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಫ್ರೋಲಸ್ ಅಂದ್ರೆ ಕ್ಷುಲ್ಲಕ ಕಾರಣ, ಕ್ಷುಲ್ಲಕ ಅಂತ ಬರುತ್ತೆ. ಅಥವಾ ನೆಗೆಟಿವ್ ಅಥವಾ ಒಂಥರ ಕ್ಷುಲ್ಲಕ ಅಂತಂದ್ರೆ ಏನರ್ಥ, ಏನೋ ಸಣ್ಣ ಪುಟ್ಟದ್ದು, ಸಣ್ಣದ್ದು ಅಂತ ಅರ್ಥ. ಅಂದ್ರೆ ಇಲ್ಲಿ ಬಿಗ್ ಅಂತ ಕೊಟ್ಟಿದ್ದಾನೆ, ಅಂದ್ರೆ ಇದರ ಆಪೋಸಿಟ್ ವರ್ಡ್ ಇದು. ಅಂದ್ರೆ ದೊಡ್ಡದು, ಇದು ಕ್ಷಣಿಕ ಅಥವಾ ಸಣ್ಣ ಕೆಲಸ ಅಂತೀವ ಹಂಗೆ. ಇದು ಬಿಗ್ ಅಂದ್ರೆ ದೊಡ್ಡ ಕೆಲಸ, ಆಪೋಸಿಟ್. ಅದೇ ತರ ಡಿರೈಡ್ ಅಂದ್ರೆ ಏನು ಅಂತಂದ್ರೆ ನಾವೇನ್ ಹೇಳ್ಬೋದು, ಡಿರೈಡ್ ಅಂದ್ರೆ ಒಂದ್ ರೀತಿ ಹೀಯಾಳ್ಸೋದು ಅಂತ. ಅದಕ್ಕೆ ಆಪೋಸಿಟ್ ವರ್ಡ್ ಏನು, ಎಂಕರೇಜ್ ಮಾಡೋದು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಫ್ರೋಲಸ್ ಅಂತಕ್ಕಂಥದ್ದು ಮೀನಿಂಗ್ ಸಿಲ್ಲಿ ಆ ಥರದ್ದು, ಬಿಗ್ ಅದ್ರ ಆಪೋಸಿಟ್ ವರ್ಡ್. ಹಂಗೆ ಡಿರೈಡ್ ಮೀನ್ಸ್ ಮಾಕ್, ರೆಡಿಕ್ಯುಲಸ್ ಅಂತ ಹೇಳಿ. ಓಕೆ, ಟಾಂಟ್ ಕೊಡೋದು ಅಂತರ, ಅಂದ್ರೆ ಅವ್ನಿಗೆ ಹೀಯಾಳಿಸೋದು ಅನ್ನೋ ರೀತಿ. ಅದ್ರ ಆಪೋಸಿಟ್ ಏನೋ ಎಂಕರೇಜ್ ಮಾಡೋದು ಅಂತ. ಸೊ ಇಲ್ಲಿ ಆಪೋಸಿಟ್ ವರ್ಡ್ ನಮಗೆ ಕೊಟ್ಟಿರ್ತಕ್ಕಂಥ ಅನಾಲಜಿ ನಾವು ಹೇಳಬೇಕು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿದ್ರಾ, ಎಲ್ಲ ಕ್ವಶನ್ಸ್ ನಿಮ್ಗೆ ಹಂಗಿರಲ್ಲ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಅವಾಗ ನಿಮ್ಗೆ ಗೊತ್ತಾಗ್ತದೆ ಇದು ಯಾವ ಥರ ಕ್ವಶನ್ಸು, ಹೆಂಗೆ ಮಾಡಬೇಕು, ಯಾವ ಥರ ಅನಾಲಜಿನ ನಾವು ನೋಡಬೇಕಾಗತ್ತೆ ಅನ್ನೋದು. ನೀವು ಎಷ್ಟು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಓಕೆ, ಇಲ್ಲೊಂದು ಸೀರೀಸ್ ಕೊಟ್ಟಿದ್ದಾನೆ, ನಂಬರ್ ಸೀರೀಸು. ಇಲ್ಲಿ ಮಿಸ್ಸಿಂಗ್ ನಂಬರ್ ಯಾವುದು ಅಂತ ಹೇಳಬೇಕು. ಓಕೆ, ಇಲ್ಲೇನಿದೆ 30, 20 ಆಗಿದೆ. 20 ಎಷ್ಟು ಆಗಬೇಕು, 60, 40. ಓಕೆ, ಇಲ್ಲೇನೋ ಮಲ್ಟಿಪ್ಲಿಕೇಶನ್ ಥರ ಆಗ್ತಾ ಇದೆ ಅಲ್ವಾ. 60 ಇರೋದು ನಾನು ನಿಮ್ಗೆ ಹೇಳಿದ್ದೀನಿ, ಲಾಸ್ಟ್ 2 ನಂಬರ್ ಚೆಕ್ ಮಾಡಬೇಕು. ಇಲ್ಲಿ 60, 140 ಆಗಿದೆ, ಏನೋ ಡಬಲ್ ಮೇಲೆ ಜಾಸ್ತಿ ಆಗಿದೆ, ಮಲ್ಟಿಪ್ಲಿಕೇಶನ್ ಆಗಿದೆ. ಸೊ ಇಲ್ಲಿ ಏನೋ ಮಲ್ಟಿಪ್ಲಿಕೇಶನ್ ಮಾಡಬೇಕು 30ಕ್ಕೆ ಏನು, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇವನು ಹೇಳ್ತಾನೆ ಈ ನಂಬರಲ್ಲಿ ನೀವು ಇವರಿಬ್ರು ನಡುವೆ ಏನಾಗ್ತಾ ಇದೆ ಅಂತ ಕೇಳಿದಾಗ ಇವನು ಹೇಳ್ತಾನೆ ಏನೋ ಮಲ್ಟಿಪ್ಲಿಕೇಶನ್ ಪ್ಲಸ್ ಸಮಥಿಂಗ್ ಏನೋ ಆಗ್ತಾ ಇದೀನಿ ಅಂತ ಹೇಳ್ತಾನೆ. ಹಾಗಾಗಿ ಇದು ಅಂತ. ಸೊ ಹಂಗಾಗಿ ನೀವು ಆಮೇಲೆ ಫಸ್ಟ್ 2 ನಂಬರ್ಸ್ ಬರಬೇಕು. 30, 20 ಹೆಂಗಾಯ್ತು ಅನ್ನೋದು ನೀವು ನೋಡ್ಬೇಕು. ಕೇಳ ಅವನಿಗೆ 30ರಲ್ಲಿ ಅರ್ಧ ಎಷ್ಟು ಅಂದ್ರೆ ಪಾಯಿಂಟ್ ಆಫ್ ಮಾಡ್ಬೇಕು, ಅಥವಾ ಇಂಟು 0.5 ಮಾಡ್ಬೋದಲ್ಲ ಅಲ್ವಾ. 30ರಲ್ಲಿ ಅರ್ಧ 0.5 ಅಂದ್ರೆ 15. 15ಕ್ಕೆ ಸೇರ್ಸಿದ್ರೆ 20 ಆಗುತ್ತೆ, 5 ಸೇರ್ಸಿದ್ರೆ 20 ಆಗುತ್ತೆ. ಅರ್ಥ ಆಗ್ತೀರಾ? 30.5 ಅಂದ್ರೆ ಎಷ್ಟು ಸರ್ ಅಂದ್ರೆ 15 ಪ್ಲಸ್ 5 ಅಂದ್ರೆ 20. ಅರ್ಥ ಆಗ್ತಿದೆಯಲ್ಲ? ಅದೇ ರೀತಿ ನಿಮಗೆ 20 ಈಗ ಏನ್ ಮಾಡ್ಬೇಕು ನೀವು, ನೆಕ್ಸ್ಟ್ ಇಂಟು 1 ಮಾಡಬೇಕು. ಇಂಟು 1 ಮಾಡೋದು 20 ಪ್ಲಸ್ 10 ಸೇರಿಸಿ ಆಗ 30 ಆಗುತ್ತೆ. ಸರ್ ಇಲ್ಲಿ ನಾನು ಯಾಕೆ ಹಂಗೆ ಮಾಡಿದೆ ಗೊತ್ತಾಗ್ಲಿಲ್ವಾ? ನೀವು ಬೇಕಾದ್ರೆ ಲಾಸ್ಟ್ ಆಪ್ಷನ್ ಇನ್ನೊಂದು ಇದೆಯಲ್ಲ ಅದು ತಗೊಳ್ಬೇಕಾರೆ. 60 ಇದೆ, 60ಗೆ ಎಷ್ಟು ಸೇರಿಸಿದ್ರೆ 140 ಆಗುತ್ತೆ. ಡಬಲ್ ಇಂಟು ಮಾಡಿದ್ರೆ ಅಂದ್ರೆ 1 ಇಂಟು 2 ಮಾಡಿದ್ರೆ 120 ಆಗುತ್ತೆ. ಪ್ಲಸ್ 20 ಸೇರಿಸಿದ್ರೆ 140 ಆಗುತ್ತೆ ಅಲ್ವಾ ಸರ್? ಇಲ್ಲಿ ನೋಡಿ, ಇಲ್ಲಿ 5 ಸೇರಿಸಿದ್ವಿ, ನೆಕ್ಸ್ಟ್ 10 ಸೇರಿಸಿದ್ವಿ, ಇಲ್ಲಿ ಇಂಟು 2 ಮಾಡಿದ್ವಿ, ಇಲ್ಲಿ 0.5 ಮಾಡಿದ್ವಿ, ಇಲ್ಲಿ 1 ಮಾಡಿದ್ವಿ, ಅಂದ್ರೆ ಇಲ್ಲಿ 30 ಬಂತು. ಈಗ ನೋಡಿ 30ಕ್ಕೆ ಇಲ್ಲಿ 0.5 ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ 1.5 ಮಾಡಿದ್ರೆ ಎಷ್ಟಾಗುತ್ತೆ? 30 1.5 ಮಾಡಿದ್ರೆ 45 ಪ್ಲಸ್ ಎಷ್ಟು ಸೇರಿಸಬೇಕು? 15. ಈಗ 5 ಸೇರಿಸಿದ್ವಿ, 10 ಸೇರಿಸಿದ್ವಿ, 15 ಸೇರಿಸಿದ್ರೆ ನಮ್ಗೆ ಅವಾಗ 60 ಆಗುತ್ತೆ. ಸೊ ದಿಸ್ ಲಾಜಿಕ್ ಇಸ್ ಕರೆಕ್ಟ್. ಆಪ್ಷನ್ 30 ಇಸ್ ದ ಮಿಸ್ಸಿಂಗ್ ವರ್ಡ್ ಹಿಯರ್. ಇಲ್ಲಿ ಏನ್ ಮಾಡಿದಾನೆ ಗೊತ್ತಾ? ಸಿಂಪಲ್ ಆಗಿ ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಸಿಂಪಲ್ ಹೇಳ್ತೇನೆ ನೋಡಿ. ನಂಬರ್ ಏನಿದೆ ಆ ನಂಬರ್ಗೆ, ಈಗ ನಂಬರ್ ಅಂದ್ರೆ N1 ನಂಬರ್, ಇದು N1 ನಂಬರ್, ಇದು N2 ನಂಬರ್, N3 ಗೊತ್ತಿಲ್ಲ ನಮಗೆ ಕಂಡುಹಿಡಿಬೇಕು, ಇದು N4 ನಂಬರ್, ಇದು N5 5 ನಂಬರ್. ಇದಕ್ಕೆ ಇಂಟು 0.5 ಮಾಡಿದ್ದಾನೆ, ಪ್ಲಸ್ 5 ಸೇರಿಸಿದ್ದಾನೆ. ನೆಕ್ಸ್ಟ್ ಎರಡನೇ ನಂಬರ್ಗೆ ಏನ್ ಮಾಡಿದ್ರೆ ಇಂಟು 1, ಅದ್ರ ಡಬಲ್. ಓಕೆ, ಇಂಟು 1 ಮಾಡಿ ಅದಕ್ಕೆ 10 ಸೇರಿಸಿದ್ದಾನೆ. ಅದೇ ತರ N3 ನಂಬರ್ಗೆ ಏನಾಗುತ್ತೆ 1.5 ಅಂದ್ರೆ ಅದ್ರ 0.5 ಇಂದ ಮಲ್ಟಿಪ್ಲಿಕೇಶನ್ ಜಾಸ್ತಿ, ಪ್ಲಸ್ ಇಲ್ಲಿ 5 ಆಡ್ ಮಾಡಿ, ಇಲ್ಲಿ 10, ಇಲ್ಲಿ 15 ಆಡ್ ಮಾಡ್ತಾ ಇದ್ದಾನೆ. N4 ನಂಬರ್ಗೆ ನೆಕ್ಸ್ಟ್ ಇಂಟು 2 ಮಾಡಿ ಪ್ಲಸ್ 20 ಮಾಡಿದ್ದಾನೆ. ಸೊ ಆ ತರ ಒಂದು ಅನಾಲಜಿ ಇಲ್ಲಿ ಫಾಲೋ ಆಗ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ 30 ಮಿಸ್ಸಿಂಗ್ ನಂಬರ್ ಆಗಬೇಕು. ಯಾಕೆ 30ನ್ನ 1.5 ಮಾಡಿ 15 ಸೇರಿಸಿದ್ರೆ 60 ಆಗ್ತಿದೆ, 60 ಇದೆ. ಇಲ್ಲಿ ನೋಡಿ, ಇಲ್ಲಿ 0.5 ಮಲ್ಟಿಪ್ಲಿಕೇಶನ್, ಆಮೇಲೆ 1 ಮಲ್ಟಿಪ್ಲಿಕೇಶನ್, 1.5 ಮಲ್ಟಿಪ್ಲಿಕೇಶನ್, ಆಮೇಲೆ 2 ಮಲ್ಟಿಪ್ಲಿಕೇಶನ್. ಅದೇ ರೀತಿ ಅಡಿಷನ್ 5 ಸೇರಿಸ್ತಾ ಇದೀವಿ, ಆಮೇಲೆ 10, ಆಮೇಲೆ 15, ಆಮೇಲೆ 20. ಸೊ 30 ಇಸ್ ದ ರೈಟ್ ಆನ್ಸರ್. ಅದು ಮಿಸ್ಸಿಂಗ್ ನಂಬರ್ ಇಲ್ಲಿ. ಫೈನ್ ಸರ್. ನೋಡಿ, ಒಂದಷ್ಟು ಇನ್ನೂ ತುಂಬಾ ಕ್ವಶನ್ಸ್ ಒಂದೇ ವಿಡಿಯೋ ಎಲ್ಲ ತಗೊಂಡು ಕನ್ಫ್ಯೂಸ್ ಆಗಿ ಹೋಗ್ತೀರಾ. ಇದನ್ನ ರಿಪೀಟೆಡ್ ಆಗಿ ನೋಡಿ ವಿಡಿಯೋನ. ಒಂದೊಂದು ಕ್ವಶನ್ ನಿಮ್ಗೆ ಅರ್ಥ ಆಗಿಲ್ಲ ರಿಪೀಟೆಡ್ ಆಗಿ ಇನ್ನೊಂದ್ಸಲ ನೀವು ಅದನ್ನ ಎಕ್ಸ್ಪ್ಲನೇಷನ್ ಇನ್ನೊಂದ್ಸಲ ನೋಡಿ, 2ನೇ ಸಲ ಕೇಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಲೈಕ್ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ.
ಓಕೆ, ಅಲ್ಲೂ ಕೂಡ ನಾವು ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ. ಲಿಂಕ್ಸ್ಗಳನ್ನ ಕೊಟ್ಟಿರ್ತೀನಿ, ದಯವಿಟ್ಟು ಡಿಸ್ಕ್ರಿಪ್ಷನ್ ಪ್ರೀವಿಯಸ್ ವಿಡಿಯೋಸ್ ನೋಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.